ಫ್ರೆಂಡ್ಸ್ ಮತ್ತೆ ಇದು ಮಕ್ಕಳಿಗೋಸ್ಕರ ಅಂತ ಅಂದ್ಬಿಟ್ಟು ವೆಸ್ಟರ್ನ್ ಕ್ಲಾತ್ ಅಲ್ಲಿ ಮಿನಿ ಫ್ರಾಕು ತಗೊಂಡಿದ್ದೀನಿ. 2 ತಗೊಂಡಿದ್ದೀನಿ. ಸೊ ಇದು ಯಾರು ಬೇಕಾದ್ರೂ ಯಾವ ಕಲರ್ ಆದ್ರೂ ಹಾಕೋಬಹುದು ಇದ್ರಲ್ಲಿ. ನೋಡಿ ಇದಂತೂ ವೈಟ್ ಕಲರ್ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು ಕಲರ್. ಪ್ರಿಂಟೆಡ್ ಎಂಬ್ರಾಯ್ಡಿಂಗ್ ಬಂದ್ಬಿಟ್ಟು ನಮಗೆ ಪಿಂಕು, ಯೆಲ್ಲೋ, ಬ್ಲ್ಯಾಕು ಈ ರೀತಿ 3 ಕಲರ್ ಅಲ್ಲಿ ಬಂದಿದೆ. ಸೊ ಇದೊಂದಾಯ್ತು. ಮತ್ತೆ ಇದು ತುಂಬಾನೇ ಚೆನ್ನಾಗಿದೆ ನೋಡಿ. ಸ್ಲೀವ್ಸ್ ಅಂತಂದು ತುಂಬಾ ಚೆನ್ನಾಗಿದೆ ಇದು ಡಿಸೈನ್ ಆಗಿ. ಇದು ಅಷ್ಟೇ ಮಿಷಿನ್ ವರ್ಕ್. ಇದು ಬಂದ್ಬಿಟ್ಟು ಚಿಕ್ಕ ಚಿಕ್ಕದು ಪರ್ಲ್ಸ್ ಇದೆ, ಅದೇ ಹಾಗೆ ಮಿಷಿನ್ ವರ್ಕ್ ಮಾಡಿದ್ದಾರೆ. ಕಲರ್ ಅಷ್ಟೇ ಪರ್ಪಲ್ ಕಲರ್ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಇದು ಏನ್ ನೋಡ್ತಾ ಇದ್ದೀರಾ, ಇದು ಸ್ವೆಟರ್. ಇವಾಗಂತೂ ಮಳೆ ಸೀಸನ್ ಆಗಿರೋದ್ರಿಂದ ಡೈಲಿ ವೇರ್ ಬೇಕು ಅಂತ ಅಂದ್ಬಿಟ್ಟು ಇದು ಡೈಲಿ ವೇರ್ ತಗೊಂಡಿರೋದು. ಸೊ ಇದು ನಾನು ತಗೊಂಡೆ, ಕ್ರೀಮ್ ಕಲರ್ ತುಂಬಾನೇ ಚೆನ್ನಾಗಿದೆ ನೋಡಿ. ನೋಡಿ ಈ ರೀತಿಯಾಗಿ ಇದಕ್ಕೆ ಬಟನ್ ಈ ತರ ಬಂದಿದೆ, ಆದ್ರೆ ಇದಕ್ಕೆ ಒಂದೊಂದು ಸ್ಟಿಚ್ ಹಾಕೋಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಒಂದೇ ಸತಿಗೆ ಹೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ ಈ ಸ್ವೆಟರ್ಗೆ ಬಟನ್, ಕ್ರೀಮ್ ಕಲರ್ ಇದೊಂದು. ಹಾಗೆ ಇದು ಬಂದು ನೋಡಿ ಲೈಟ್ ಬ್ಲೂ ಅಂತಂದ್ರೆ ಸ್ಕೈ ಬ್ಲೂ ಬರುತ್ತೆ ನಿಮ್ಗೆ. ಸೊ ಇದೊಂದು ಆಯ್ತು. ಹಾಗೆ ನಾನು ಹೇಳ್ದಂಗೆ ಇದು ಬಂದ್ಬಿಟ್ಟು ಈ ಟಿಪಾಯಿಗೋಸ್ಕರ ಅಂತ ಅಂದ್ಬಿಟ್ಟು ತಗೊಂಡಿರೋದು. ಇದು ಕಲರ್ ಡಿಸೈನ್ ನನಗೆ ತುಂಬಾನೇ ಚೆನ್ನಾಗಿ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ಇದು ತಗೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿ ಬರುತ್ತೆ. ಇದು ನೆಟ್ಟೆಡ್ ಟೈಪ್ ಅಲ್ಲಿ ಫ್ರೆಂಡ್ಸ್. ಇದು ವಾಷಬಲ್ ಮಾಡ್ಕೊಬಹುದು, ಏನು ಆಗೋದಿಲ್ಲ. ಆದ್ರೆ ಹುಷಾರಾಗಿ, ಇದು ವೈಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ನಮ್ದು ಓವಲ್ ಶೇಪ್ ಇರೋದ್ರಿಂದ ತುಂಬಾ ಸತಿ ಹುಡುಕುದು ಓವಲ್ ಶೇಪ್ ನಮ್ಗೆ ಬೇಕು ಡೈನಿಂಗ್ ಟೇಬಲ್ ಕವರ್ಗೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಸಿಕ್ತು ನಮ್ಗೆ ಚಿಕ್ಕಪೇಟೆಗೆ ಹೋದಾಗ. ಸೊ ನೋಡಿ ಬ್ಲ್ಯಾಕ್ ಅಲ್ಲಿ ತಗೊಂಡ್ರೆ ಬ್ಲ್ಯಾಕ್ ಮತ್ತೆ ವೈಟ್ ಫ್ಲವರ್ ಬಂದಿದೆ, ಗಲೀಜಾಗಲ್ಲ ಅಂತ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ಅಲ್ಲಿ ತಗೊಂಡಿದ್ದೀನಿ. ಮತ್ತೆ ಫ್ರೆಂಡ್ಸ್ ಪರ್ಫ್ಯೂಮ್ ಬೇಕು ಅಂತ ಅಂದ್ಬಿಟ್ಟು 2 ಪರ್ಫ್ಯೂಮ್ ತಗೊಂಡ್ವು. ಹಾಗೆ ಇದು ಪಿನ್ ತಗೊಂಡಿದ್ದೀವಿ, ಚಾರ್ಜರು. ಎಲ್ಲದಕ್ಕೂ 4 ಫೋನ್ ಇದೆ ನಮ್ಮ ಮನೇಲಿ, 4 ಜನಕ್ಕೆ. ಸೊ ಇರ್ಲಿ ಅಂತ ಅಂದ್ಬಿಟ್ಟು ನಾವು ಚಾರ್ಜರ್ ಪಿನ್ ತಗೊಂಡಿದ್ದೀವಿ. ಹಾಗೆ ಇದು ಬಂದ್ಬಿಟ್ಟು ರಾಗ ಡಿ ಟ್ಯಾನ್ ಪ್ಯಾಕ್ ಫ್ರೆಂಡ್ಸ್. ಇದು ಬ್ಲೀಚ್ ತರ, ಆದರೆ ಇದು ಹರ್ಬಲ್ ಆಗಿರೋದ್ರಿಂದ ನಾವು ಫೇಶಿಯಲ್ ಮಾಡೋಕ್ಕಿಂತ ಮುಂಚೆನೆ ಇದನ್ನ ಪ್ಯಾಕ್ ಹಾಕೊಂಡು ಆಮೇಲೆ ಫೇಶಿಯಲ್ ಮಾಡೋದ್ರಿಂದ ಮುಖ ತುಂಬಾ ಗ್ಲೋ ಬರುತ್ತೆ. ಹಾಗೆ ಫೇಸಲ್ಲಿ ಏನಾದರೂ ಟ್ಯಾನ್ ಇದ್ರೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಪ್ಯಾಕೆಟ್ ತಗೊಂಡಿದ್ದೀನಿ. ಮತ್ತೆ ನೈಲ್ ಪಾಲಿಶ್ ಅಷ್ಟೇ ತಗೊಂಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಅಂತ ತಗೊಳ್ಳಿಲ್ಲ. ಕಲರ್ ಅಷ್ಟೊಂದು ಏನು ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಒಂದು ಪಿಂಕು, ಹಾಗೆ ಒಂದು ರೆಡ್, ಒಂದು ಲೈಟ್ ಪಿಂಕ್ ತಗೊಂಡಿದ್ದೀನಿ. ನೋಡಿ ಇಷ್ಟೇ ಕಲರ್ ತಗೊಂಡಿರೋದು, 3 ತಗೊಂಡೆ. ಅಲ್ಲಿ ಮಾಡಬೇಕಾದ್ರೆ ಒಂದೇ ಒಂದು ಕುರ್ತಿ ತಗೊಂಡೆ, ನನಗೆ ಟೈಮೂ ಸಿಗಲಿಲ್ಲ ಶಾಪಿಂಗ್ ಮಾಡೋದಕ್ಕೆ. ಸೊ ಇದೊಂದು ನನಗೆ ಕುರ್ತಿ ತುಂಬ ಇಷ್ಟ ಆಯಿತು, ಈ ಕಲರು. ಸೊ ಅದಕ್ಕೆ ಈ ಕಲರ್ ಒಂದು ತಗೊಂಡೆ. ನೋಡೋಣ ಮುಂದೆ ಯಾವಾಗಾದ್ರೂ ಹೋದ್ರೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದೊಂದು ಮಾತ್ರ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದೊಂದು ಮರ್ತೋಗಿದ್ದೇನೆ, ಇದು ಚೈನು. ಜಸ್ಟ್ ಇದು ಬಂದು 50 ರೂಪಾಯಿ ಫ್ರೆಂಡ್ಸ್. ವರಮಹಾಲಕ್ಷ್ಮಿಗೆ ನಾವು ಕಳ್ಸಕ್ಕೆ ತೆಂಗಿನಕಾಯಿ ಇರ್ತೀವಲ್ಲ, ಸೊ ಅದಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಸೆಟ್ ಇದೆ ನನ್ನ ಹತ್ರ, ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು ಬಾಕ್ಸಲ್ಲಿ ಎಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಒಂದು ತಟ್ಟೆ ಆಗಿರ್ಬೋದು, ಅಂದರೆ ತಟ್ಟೆಗಳು ಜೋಡಿಸೋದಕ್ಕೆ ಪ್ರತಿಯೊಂದು ಅಷ್ಟೇ ಫ್ರೆಂಡ್ಸ್. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನು ಜೋಡಿಸ್ತೀನೋ, ಗಣೇಶನ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಮತ್ತೆ ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಎತ್ತಿಟ್ಟಿರ್ತೀನಿ. ಮತ್ತೆ ನಾನು ಬರೋ ವರ್ಷದಲ್ಲಿ ನಾನು ತೆಗಿಯೋದು. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡೋದಿಲ್ಲ ಚಿಕ್ಕಪೇಟೆ ಶಾಪಿಂಗು ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ.
ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ಥರ ಮುಂದಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡದೆ ನೋಡ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.